ತುಂಬ ಜನ ನನ್ನನ್ನು ಕೇಳ್ತಾಯಿದ್ರಿ, ಬೆಂಗಳೂರಲ್ಲಿ ಎಲ್ಲಾದರೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದ್ದರೆ ತೋರಿಸಿ ಅಂತ. ಅದೇ ರೀತಿ ನಾನಿವತ್ತು ಬಂದಿದ್ದೀನಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಇದು ವೈಟ್ಫೀಲ್ಡು ಮತ್ತು ಹೊಸಕೋಟೆ, ಇಲ್ಲಿರೋರ್ಗೆ ತುಂಬ ಹತ್ರ ಆಗುತ್ತೆ. ಬ್ಯಾಂಗ್ಳೂರಲ್ಲಿ ಯಾರಿದ್ದೀರೋ ಎಲ್ರಿಗೂ ಹತ್ರ ಆಗುತ್ತೆ. ಆ ಥರ ದೇವಸ್ಥಾನ ಹುಡುಕಿ ಬಂದಿದ್ದೀನಿ. ನೋಡಿ, ಇವತ್ತು ಥರ್ಸ್ಡೇ, ಗಾಡಿಗಳು ತುಂಬ ಬಂದಿದೆ ಮತ್ತು ಜನನೂ ತುಂಬ ಇದ್ದಾರೆ. ಯಾಕಂದರೆ ಥರ್ಸ್ಡೇ ಏನಂದರೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ, ತುಂಬ ಜನ ಬರ್ತಾರೆ ಇಲ್ಲಿ. ಯಾಕಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇರೋದು ಕಮ್ಮಿ. ಅಂಥದ್ರಲ್ಲೂ ಬೆಂಗಳೂರಲ್ಲಿ ಇಷ್ಟು ಚೆನ್ನಾಗಿರೋ ದೇವಸ್ಥಾನ ಇದೆ ಅಂದರೆ ಯಾರು ಮಿಸ್ ಮಾಡ್ತಾರೆ? ನೋಡಿ ಯಾವ ರೀತಿ ಪೂಜೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಮತ್ತು ಪ್ರಸಾದ ಎಲ್ಲ ಕೊಡ್ತಾರೆ ಥರ್ಸ್ಡೇ. ನಿಮಗೆ ಏನಾದರೂ ಈ ಲೊಕೇಶನ್ ಬೇಕು ಅಂದರೆ ನಂಗೆ ಕಮೆಂಟಲ್ಲಿ ತಿಳಿಸಿ. ನಾನು ಪ್ರಾಪರ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಇದನ್ನು ಹಾಕ್ತೀನಿ. ನೋಡಿ, ಹತ್ರದಿಂದ ಝೂಮ್ ಆಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಂತ್ರಾಲಯದಲ್ಲಿ ಯಾವ ರೀತಿ ಬೃಂದಾವನ ಇದೆಯಲ್ಲ, ಸೇಮ್ ಅದೇ ರೀತಿ ಇಲ್ಲೂ ಮಾಡಿದ್ದಾರೆ. ಮತ್ತು ಅದರಲ್ಲಿ ಚಿಕ್ಕದಾಗೆ ರಾಘವೇಂದ್ರ ಸ್ವಾಮಿದು ಒಂದು ಮೂರ್ತಿ ಥರ ಇದೆ. ನೋಡಿ ಎಷ್ಟು ಜನ ಬಂದಿದ್ದಾರೆ. ಮತ್ತು ಅದ್ರ ಪಕ್ಕನೇ ಒಂದು ದೇವಿದು ಇದು ವಿಗ್ರಹ ಇದೆ. ರಾಘವೇಂದ್ರ ಸ್ವಾಮಿ ಇದೆಯಲ್ಲ ಅದ್ರ ರೈಟಲ್ಲಿ ನೋಡಿ ಇಲ್ಲೊಂದು ದೇವಿ ದಿಕ್ಕಿದ್ದಾರೆ. ಮತ್ತು ನಾನು ಹೇಳಿದ್ನಲ್ಲ ಪ್ರಸಾದ ಕೊಡ್ತಾರೆ ಅಂತ. ಊಟ ಥರ್ಸ್ಡೇ ಎಲ್ಲ ಇಲ್ಲಿ ಊಟ ಹಾಕ್ತಾರೆ, ಬರೋರು ಬರ್ಬೋದು. ನಿಮಗೆ ಲೊಕೇಶನ್ ಬೇಕಂದರೆ ನಂಗೆ ಕಮೆಂಟ್ ಮಾಡಿ, ನಾನು ಪ್ರಾಪರ್ ಲೊಕೇಶನ್ ನಿಮ್ಮ ಕಮೆಂಟಲ್ಲಿ ಹಾಕ್ತೀನಿ. ನೋಡಿ ಎಷ್ಟು ಜನ ಬಂದಿದ್ದಾರೆ. ಮತ್ತು ಇಲ್ಲಿ ಜಾಗ ತುಂಬ ಚೆನ್ನಾಗಿದೆ, ಪೂರ್ತಿ ಸೈಲೆಂಟು, ಯಾವುದೇ ಗಲಾಟೆ ಇಲ್ಲ. ಇಲ್ಲಿ ಬಂದರೆ ಮೈಂಡ್ ಫ್ರೆಶ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಜಾಗ ಇದು. ಇಲ್ಲಿ ಬಂದರೆ ಇನ್ನೊಂದೇನೆಂದರೆ ನೇಚರ್ ಎಂಜಾಯ್ ಮಾಡ್ಬೋದು. ಮತ್ತು ಇದ್ರ ಅಕ್ಕಪಕ್ಕ ತುಂಬ ದೇವಸ್ಥಾನಗಳಿದೆ, ಬನ್ನಿ ಅದನ್ನು ಹೋಗಿ ತೋರಿಸ್ತೀನಿ. ನೋಡಿ ಮರ ಎಷ್ಟು ಚೆನ್ನಾಗಿ ನೆರಳು ಕೊಡುತ್ತೆ ಇಲ್ಲಿ. ಅಕ್ಕಪಕ್ಕ ತುಂಬ ದೇವಸ್ಥಾನ ಇದೆ ಅನ್ನಲ್ಲ, ನಿಮ್ಗೆ ಬನ್ನಿ ಒಂದೊಂದೇ ತೋರಿಸ್ತೀನಿ ಯಾವ ದೇವಸ್ಥಾನ ಇದೆ ಅಂತ. ನೀವು ತುಂಬ ದೂರ ಹೋಗ್ಬೇಕಂತೇನಿಲ್ಲ, ಎಲ್ಲ ಪಕ್ಕದಲ್ಲೇ ಇರೋದು. ನೋಡಿ ಇಲ್ಲಿ ಅದ್ರ ಮುಂದೆನೇ ಒಂದು ಮುನೇಶ್ವರ ಮತ್ತು ಶಿವಂದು ಗುಡಿ ಇದೆ. ಒಂದೇ ಕಡೆ ಇಷ್ಟೊಂದು ದೇವಸ್ಥಾನ ನಾನು ನೋಡಿಲ್ಲ. ನೋಡಿ ಇದು ಮುನೇಶ್ವರ ದೇವಸ್ಥಾನ, ಇದು ಅದ್ರ ಪಕ್ಕ ಶಿವನ ದೇವಸ್ಥಾನ ತೋರಿಸ್ತೀನಿ ನೋಡಿ. ಅದ್ರ ಫ್ರಂಟಲ್ಲಿ ನಂದಿ ಇದೆ ನೋಡಿ, ಇದು ಶಿವಂದು ಗುಡಿ. ನೋಡಿ ಎಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇನ್ನೂ ತುಂಬ ದೇವಸ್ಥಾನಗಳಿದೆ, ಎಲ್ಲ ತೋರಿಸ್ತೀನಿ. ಫ್ರೈಡೇ ಬಂದ್ರಿ ಅಂದರೆ ನೀವು, ಫ್ರೈಡೇ ಅಲ್ಲ ಥರ್ಸ್ಡೇ ಬಂದ್ರಿ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ, ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ತುಂಬ ಜನ ಬರ್ತಾರೆ ಇಲ್ಲಿ ಥರ್ಸ್ಡೇ. ಯಾಕಂದರೆ ರಾಘವೇಂದ್ರ ಸ್ವಾಮಿಗೆ ಮೈನು ದಿನ ಬಂದು ಥರ್ಸ್ಡೇ. ನೋಡಿ ಇಲ್ಲಿ ತುಂಬ ಸೈಲೆಂಟಾಗಿದೆ, ಯಾವುದೇ ಗಲಾಟೆ ಇಲ್ಲ. ಮತ್ತು ಇಲ್ಲಿ ನೀವು ಕಾರು ಏನಾದರೂ ಬಂದರೆ ಅಂದರೆ ನಿಲ್ಸೋದಕ್ಕೆ ತುಂಬ ಜಾಗ ಇದೆ. ನೀವು ನೋಡ್ತಾ ಇದ್ದೀರಾ ನೋಡಿ, ಆರಾಮಾಗಿ ಪಾರ್ಕ್ ಮಾಡ್ಕೊಬೋದು. ನೋಡಿ ಅಲ್ಲೊಂದು ದೇವಸ್ಥಾನ ಇದೆ, ಹೋಗಿ ನೋಡೋಣ ಅದನ್ನು ಯಾವ ರೀತಿ ಇದೆ ಅಂತ. ಮತ್ತು ಅದ್ರ ನೋಡಿ, ಇದು ಮುನೇಶ್ವರ ಸ್ವಾಮಿ ದೇವಾಲಯ ಮತ್ತು ಶ್ರೀ ನಾಗಲಿಂಗೇಶ್ವರ ಸ್ವಾಮಿ ದೇವಾಲಯ ಎರಡು ಪಕ್ಕದಲ್ಲೇ ಇದೆ. ಮತ್ತು ಅದ್ರ ಪಕ್ಕ ಇನ್ನೊಂದಿದೆ, ಬನ್ನಿ ಅದು ಯಾವುದಂತ ಹೋಗಿ ನೋಡೋಣ. ಇದು ಲೊಕೇಶನ್ನೇ ಸಖತ್ತಾಗಿದೆ ಇದು. ನೋಡಿ ಮರಗಳು ಯಾವ ರೀತಿ ಇದೆ. ಮತ್ತು ನಾನು ನಿಮ್ಗೆ ಹೇಳಿದ್ನಲ್ಲ ಪಾರ್ಕಿಂಗ್ ಯಾವುದೇ ಸಮಸ್ಯೆ ಇರಲ್ಲ. ಬೇರೆ ದೇವಸ್ಥಾನಗಳ ಹತ್ರ ಹೋದರೆ ಪಾರ್ಕ್ ಮಾಡೋಕ್ಕೆ ಜಾಗ ಇರಲ್ಲ, ಇದು ಆ ಥರ ಇಲ್ಲ, ಪೂರ್ತಿ ಖಾಲಿ ಜಾಗ ಇರೋದು ಇದು. ನೋಡಿ ಇಲ್ಲಿ ಯಾವುದೇ ದೇವಸ್ಥಾನ, ಸಪ್ಲಮ್ಮ ದೇವಾಲಯ, ಇದು ಸಪ್ಲಮ್ಮ ದೇವಾಲಯ.
ಬನ್ನಿ ಒಳಗೆ ಬಾಗಿಲು ಹಾಕಿದ್ದಾರೆ, ತೋರಿಸ್ತೀನಿ ಒಳಗೆ ನಾನು. ನೋಡಿ ಈ ರೀತಿ ಇದೆ ಒಳಗೆ. ಮತ್ತು ಅದ್ರ ಮುಂದೆನೇ ಇರೋದಿದು. ಇದು ಯಾವುದೋ ಚಿಕ್ಕದಾಗ ಗುಡಿ ಥರ ಇದೆ. ಇದು ಯಾವುದಂತ ನಂಗೆ ಗೊತ್ತಿಲ್ಲ. ಮತ್ತು ಅದ್ರ ಪಕ್ಕ ಇನ್ನೊಂದಿದೆ ನೋಡಿ, ಇದು ತೋರಿಸ್ತೀನಿ. ಇದು ಕಾಟೇರಮ್ಮ ದೇವಸ್ಥಾನ. ಇದು ನೋಡಿ ಇಲ್ಲಿ ಹಾಕಿದ್ದಾರೆ, ಕಾಟೇರಮ್ಮ ದೇವಾಲಯ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಪಕ್ಕನೇ ಇಷ್ಟೊಂದು ದೇವಸ್ಥಾನ ಇದೆ. ಅದರಲ್ಲಿ ಮೇಯ್ನು ರಾಘವೇಂದ್ರ ಸ್ವಾಮಿದು ಫ್ರಂಟಲ್ಲೇ ಸಿಗುತ್ತೆ. ನೀವು ಯಾರೆಲ್ಲ ಬರಬೇಕು ಅನ್ನೋರು ಬನ್ನಿ, ತುಂಬ ಚೆನ್ನಾಗಿದೆ ಜಾಗ. ಮತ್ತು ಇದೇ ಥರ ಒಳ್ಳೊಳ್ಳೆ ಪ್ಲೇಸು ನಾನು ನಿಮಗೆ ತೋರಿಸ್ತೀನಿ. ಮತ್ತು ಈ ಲೊಕೇಶನ್ ಬೇಕಂದರೆ ನಂಗೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.